ಹಲೋ ಫಾಮ್, ನಾನು ಕವನ. ಸೊ ನನ್ನ ಮಗನ 7 ಮಂತ್ ಫೋಟೋಶೂಟ್ಗೆ ರೈನ್ಬೋ ಥೀಮಲ್ಲಿ ಬಲೂನ್ ಪ್ಯಾರಾಶೂಟ್ ಮಾಡೋಣ ಅಂತೇಳಿ ನನ್ನ ಮದುವೆ ಟೈಮಲ್ಲಿ ಬಂದಿದ್ದ ಕುಕ್ಕೆನ ಒನ್ ಡೇ ಬಿಫೋರೇ ತೊಳೆದು ತೆಗೆದಿಟ್ಟಿದ್ದೆ. ಸೊ ನನ್ನ ತಂಗಿ ಅಲ್ಲೇ ಸ್ಟಿಕ್ ತೊಗೊಬಂದು ಹಾಗೆ ಮೇಲೆ ಬಲೂನ್ ಹಾಕ್ಸೋಕೆ ಅಂತ ಕಟ್ಟಿ ಆ್ಯಂಡ್ ಆ ಸ್ಟಿಕ್ ಯಾವುದೇ ರೀತಿ ಕಾಣದೇ ಇರಲಿ ಅಂತ ಮನೆಯಲ್ಲೇ ಉಳಿದಿರೋ ಬ್ಯಾಕ್ ಡ್ರಾಪ್ಸಲ್ಲಿ ಅದನ್ನು ನೀಟಾಗಿ ಕವರ್ ಅಪ್ ಮಾಡ್ತಾಯಿದ್ಲು. ಸೊ ನಾವು ಒಳಗಡೆ ಬಂದು 7 ಅಂತ ಪೇಪರಲ್ಲಿ ಕಟ್ ಮಾಡಿಕೊಂಡು ಅದಕ್ಕೆ ಕಲರ್ ಹಾಕ್ತಾಯಿದ್ದೆ. ಆ್ಯಂಡ್ ನನ್ನ ತಂಗಿ ಈ ಕಡೆ ಕ್ಯೂಟ್ ರೈನ್ಬೋ ಕ್ಲೌಡ್ಸನ್ನು ಪ್ರಿಪೇರ್ ಮಾಡ್ತಾಯಿದ್ಲು. ಆ್ಯಂಡ್ ಎಲ್ಲ ಆಯಿತು. ಅದಾದಮೇಲೆ ಬಲೂನ್ನ ಕುಡಿಸಿದ್ವಿ. ನನಗೇನೋ ಇನ್ನೂ ಸ್ವಲ್ಪ ಬಲೂನ್ ಬೇಕು ಅಂತ ಅನ್ನಿಸ್ತು, ಬಟ್ ಹಾಗೆ ಕ್ಯೂಟಾಗಿ ಕಾಣ್ತಾ ಇತ್ತು. ಆ್ಯಂಡ್ ಇಷ್ಟೆಲ್ಲ ಆದಮೇಲೆ ಹೋಗಿ ನಾವು ತೋಟದ ಹತ್ರ ಫೋಟೋಶೂಟ್ ಮಾಡೋಣ ಅಂತ ನಮ್ಮ ಅತ್ತಿಗೆ ಪಾಪುನ ರೆಡಿ ಮಾಡಿಕೊಂಡು ಕರ್ಕೊಂಬರ್ತಾಯಿದ್ರು. ನನ್ನ ತಂಗಿ ತೊಗೊಂಡೋಗಿದ್ಲು. ಸೊ ಅದಕ್ಕೆ ಹೈಟ್ ಬರಲಿ ಅಂತ ಪಾಪು ಸೋಫಾ ಇತ್ತಾ ಅದನ್ನೇ ಅದರೊಳಗಡೆ ಹಾಕಿಬಿಟ್ಟು ಅದ್ರ ಮೇಲೆ ಬೆಡ್ಶೀಟ್ ಹಾಕಿದ್ದು. ಸೊ ಎಲ್ಲ ರೆಡಿ ಏನೋ ಆಯಿತು, ಬಟ್ ನನ್ನ ಮಗ ನಮಗೆ ಸಪೋರ್ಟೇ ಮಾಡ್ತಿರ್ಲಿಲ್ಲ. ಅಷ್ಟು ಕಷ್ಟಪಟ್ಟು ಬಂದಿದ್ದು ವೇಸ್ಟ್ ಆಯ್ತಲ್ಲಪ್ಪ ಅನಿಸ್ಬಿಡ್ತು. ನೀಟಾಗಿ ಕೂರಿಸಿದ್ರೆ ಆ ಕಡೆ ಈ ಕಡೆ ಹೋಗ್ತಿದ್ದ, ಮತ್ತೆ ಸರಿ ಮಾಡೋಣ ಅಂತ ಹೋದರೆ ನಾವು ಬರ್ತೀನಿ ಅಂತ ಇದ್ದ. ಫೋಟೋ ತೆಗಿಯೋಣ ಅಂತ ಬಂದರೆ ಮುಂದೆ ಬಂದು ಬೀಳ್ತಾ ಇದ್ದ. ಅವ್ನ ಡ್ರೆಸ್ ತಿನ್ನೋದು, ಕೆಳಗಡೆ ಚಾಟ್ ಇಳಿಯೋದು. ನಾವೆಷ್ಟು ಕರೆದು ಪಾಪ ದಕ್ಷಿ ನೋಡು ಅಂತ ಅಂದ್ರೂ ಅವ್ನ ಖುಷಿನೇ ಅವ್ನಿಗಾಗಿತ್ತು. ಆ ಕಡೆ ಈ ಕಡೆ ನೋಡ್ಕೊಂಡು ಕೂತಿದ್ದ. ಕೊನೆಗೆ ಕೆಳಗಡೆ ಕೂಡಿಸಿ ಒಂದೆರಡು ಫೋಟೋ ತಕ್ಕೊಂಡು ನಮ್ಮ ಅಣ್ಣನ ಮಗ ಮೇಲೋಗಿ ಕೂತಿದ್ದ, ನಾನು ತೆಗೀರಿ ಅಂತ ಅವನ್ನ ತಕ್ಕೊಂಡು ಹಾಗೆ ಇಬ್ರದ್ದು ವೀಡಿಯೋಸ್ ಮಾಡಿಕೊಂಡು ಬಂದಿದ್ದಾಯಿತು. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.